ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. IPL ಅಂದರೆ ಕೇವಲ ಕ್ರಿಕೆಟ್ ಮಾತ್ರವಲ್ಲ, ಅದು ಕೋಟಿ ಕೋಟಿ ಹಣದ ಜೂಜಾಟ. ಪ್ರತಿ ವರ್ಷ ಆಕ್ಷನ್ ನಡೆದಾಗಲೂ ಕೆಲವು ಆಟಗಾರರ ಮೇಲೆ ಹಣದ ಮಳೆಯೇ ಸುರಿಯುತ್ತೆ. ಫ್ರಾಂಚೈಸಿಗಳು ಒಬ್ಬೊಬ್ಬ ಆಟಗಾರನಿಗೆ 15 ಕೋಟಿ 20 ಕೋಟಿ ಅಷ್ಟೇ ಯಾಕೆ, ಪ್ರಸ್ತುತ 24ರಿಂದ 25 ಕೋಟಿಯವರೆಗೂ ಕೊಟ್ಟು ಖರೀದಿ ಮಾಡ್ತಾರೆ. ಆದರೆ ಹಣದ ಮಳೆಯಲ್ಲಿ ಮಿಂಚಿದ ಈ ಆಟಗಾರರು ಆಮೇಲೆ ಏನಾದ್ರು? ಇವರಲ್ಲಿ ಕೆಲವರು ಇವತ್ತಿಗೂ ಸೂಪರ್ ಸ್ಟಾರ್ ಆಗಿ ಉಳಿದ್ರೆ, ಇನ್ನು ಕೆಲವರು IPL ನಿಂದಲೇ ಮಾಯವಾಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು IPL ಇತಿಹಾಸದ ಟಾಪ್ 5 ಅತ್ಯಂತ ದುಬಾರಿ ಆಟಗಾರರು ಯಾರು, ಅವರಿಗೀಗ ಎಷ್ಟು ವಯಸ್ಸು ಮತ್ತು ಪ್ರಸ್ತುತ ಅವರು ಎಲ್ಲಿದ್ದಾರೆ ಅನ್ನೋ ಕಂಪ್ಲೀಟ್ ಕಥೆಯನ್ನ ಡಿಟೈಲ್ ಆಗಿ ನೋಡೋಣ. ವಿಡಿಯೋ ಸಖತ್ ಇಂಟ್ರೆಸ್ಟ್ ಆಗಿದೆ, ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಟಾಪ್ 5 ಅಲ್ಲಿರುವಂಥದ್ದು ಸ್ಯಾಮ್ ಕರನ್. ಇವರು 2023ರ ಆಕ್ಷನ್ ಪಂಜಾಬ್ ಕಿಂಗ್ಸ್ ಇವರಿಗೆ 18.50 ಕೋಟಿ ನೀಡಿ ಇತಿಹಾಸ ಸೃಷ್ಟಿಸಿದರು. 2022ರ T20 ವರ್ಲ್ಡ್ ಕಪ್ ನಲ್ಲಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಆದ ತಕ್ಷಣ ಪಂಜಾಬ್ ಕಿಂಗ್ಸ್ ಇವರ ಮೇಲೆ ಇತಿಹಾಸದಲ್ಲಿ ಅತಿ ದೊಡ್ಡ ಬಿಡ್ ಮಾಡಿತು. ಆದರೆ ಆ ಸೀಸನ್ ನಲ್ಲಿ ಇವರಿಂದ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಈಗ ಅವರು ಎಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಸ್ಯಾಮ್ ಕರನ್ ಅವರಿಗೆ ಈಗ ಸುಮಾರು 28 ವರ್ಷ. ಇವರು ಇತ್ತೀಚಿನ ಮೆಗಾ ಆಕ್ಷನ್ಗಳಲ್ಲೂ ಮತ್ತು ಇಂಗ್ಲೆಂಡ್ ಇಂಟರ್ನ್ಯಾಷನಲ್ ಟೀಮ್ ನಲ್ಲಿ ಒಬ್ಬ ಪ್ರಮುಖ ಆಲ್ರೌಂಡರ್ ಆಗಿ ಆಡ್ತಾ ಇದ್ದಾರೆ. ಇವರ ಕ್ರಿಕೆಟ್ ಕೆರಿಯರ್ ಇನ್ನೂ ದೀರ್ಘವಾಗಿದೆ. ಈಗ ನಂಬರ್ 4ರಲ್ಲಿ ನಾವು ನೋಡೋದಾದ್ರೆ ಕ್ಯಾಮರನ್ ಗ್ರೀನ್. 2023ರ ಆಕ್ಷನ್ ನಲ್ಲಿ ಮುಂಬೈ ಇಂಡಿಯನ್ಸ್ ಇವರನ್ನ 17.5 ಕೋಟಿಗೆ ಖರೀದಿ ಮಾಡಿತು. ಆಸ್ಟ್ರೇಲಿಯಾದ ಈ ದೈತ್ಯ ಆಲ್ರೌಂಡರ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅಬ್ಬರಿಸಬಲ್ಲರು ಅಂತ ಮುಂಬೈ ದೊಡ್ಡ ಮೊತ್ತ ಕೊಟ್ಟಿತು. ಆ ಸೀಸನ್ ನಲ್ಲಿ ಇವರು 1 ಸೆಂಚುರಿ ಕೂಡ ಬಾರಿಸಿದರು. ಆದರೆ ನಂತರದ ವರ್ಷ ಇವರನ್ನ RCB ಟೀಮ್ಗೆ ಟ್ರೇಡ್ ಮಾಡಲಾಯಿತು. ಈಗ ಅವರು ಎಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಗ್ರೀನ್ ಅವರಿಗೆ ಈಗ ಕೇವಲ 27 ವರ್ಷ. ಇವರು ಆಸ್ಟ್ರೇಲಿಯಾದ ಟೀಮ್ನ ಭವಿಷ್ಯದ ಸೂಪರ್ ಸ್ಟಾರ್. ಪ್ರಸ್ತುತ ಇವರು ಗಾಯದ ಸಮಸ್ಯೆಗಳಿಂದ ಚೇತರಿಸಿಕೊಂಡು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತು IPL ನಲ್ಲಿ ಸಕ್ರಿಯವಾಗಿ ಆಡುತ್ತಿದ್ದಾರೆ. ಈಗ ನಂಬರ್ 3ಯಲ್ಲಿ ನೋಡೋದಾದ್ರೆ ಬೆನ್ ಸ್ಟೋಕ್. 2017ರಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಇವರಿಗೆ 14.25 ಕೋಟಿ ಕೊಟ್ಟಿತು. ಮತ್ತೆ 2023ರಲ್ಲಿ CSK ಇವರನ್ನ 16.25 ಕೋಟಿಗೆ ಖರೀದಿಸಿತು. ಬೆನ್ ಸ್ಟೋಕ್ ಒಬ್ಬ ಮ್ಯಾಚ್ ವಿನ್ನರ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ದುಬಾರಿ ಬೆಲೆಗೆ CSK ಸೇರಿದ ಮೇಲೆ ಇವರು ಗಾಯದ ಸಮಸ್ಯೆಯಿಂದಾಗಿ ಇಡೀ ಸೀಸನ್ ನಲ್ಲಿ ಕೇವಲ 2 ಪಂದ್ಯಗಳನ್ನು ಮಾತ್ರ ಆಡಿದರು. ಇದರಿಂದ CSKಗೆ ಭಾರಿ ನಷ್ಟವಾಯಿತು. ಈಗ ಅವರು ಎಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಬೆನ್ ಸ್ಟೋಕ್ ಅವರಿಗೆ ಈಗ 35 ವರ್ಷ. ಇವರು T20 ಕ್ರಿಕೆಟ್ಗೆ ಹೆಚ್ಚು ಒತ್ತು ನೀಡುತ್ತಿಲ್ಲವಾದರೂ ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕರಾಗಿ ಅದ್ಭುತವಾಗಿ ಮುನ್ನಡೆಸುತ್ತಿದ್ದಾರೆ ಮತ್ತು ಟೆಸ್ಟ್ ಕ್ರಿಕೆಟ್ನ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ನಂಬರ್ 2 ಅಲ್ಲಿ ನಾವು ನೋಡೋದಾದ್ರೆ ಪ್ಯಾಟ್ ಕಮ್ಮಿನ್ಸ್. ಇವರು 2024ರ ಆಕ್ಷನ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಇವರನ್ನ ಬರೋಬ್ಬರಿ 20.50 ಕೋಟಿ ಕೊಟ್ಟು ಖರೀದಿ ಮಾಡಿತು. IPL ಹಿಸ್ಟರಿಯಲ್ಲೇ ಮೊದಲ ಬಾರಿಗೆ 20 ಕೋಟಿಯ ಗಡಿ ದಾಟಿದ ಮೊದಲ ಆಟಗಾರ ಇವರು. ಕಮಿನ್ಸ್ ಕೇವಲ ಬೌಲರ್ ಆಗಿ ಮಾತ್ರವಲ್ಲದೆ ಕ್ಯಾಪ್ಟನ್ ಆಗಿ ಹೈದರಾಬಾದ್ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿ ಆ ಸೀಸನ್ ನಲ್ಲಿ ಫೈನಲ್ ವರೆಗೂ ಕರೆದುಕೊಂಡು ಹೋದರು. ತಾನು ತಗೊಂಡ ದುಡ್ಡಿಗೆ 100ಕ್ಕೆ 100 ನ್ಯಾಯ ಒದಗಿಸಿದ ಆಟಗಾರರ ಅಂದ್ರೆ ಅದು ಕಮಿನ್ಸ್. ಈಗ ಅವರೆಲ್ಲಿದ್ದಾರೆ ನೋಡೋದಾದ್ರೆ, ಕಮಿನ್ಸ್ ಅವರಿಗೆ ಈಗ 33 ವರ್ಷ. ಇವರು ಪ್ರಸ್ತುತ ಆಸ್ಟ್ರೇಲಿಯಾ ತಂಡದ ನಾಯಕರಾಗಿ ಹಾಗೂ IPL ನಲ್ಲಿ ಹೈದರಾಬಾದ್ ತಂಡದ ಪ್ರಮುಖ ಪಿಲ್ಲರ್ ಆಗಿ ಜಗತ್ತಿನ ಅತ್ಯಂತ ಯಶಸ್ವಿ ಕ್ರಿಕೆಟರ್ ಆಗಿ ಮುಂದುವರಿಯುತ್ತಿದ್ದಾರೆ. ಈಗ ಟಾಪ್ 1 ನಲ್ಲಿ ಬರುವಂತದ್ದು ಯಾರಂತ ನೋಡೋದಾದ್ರೆ ಮಿಚೆಲ್ ಸ್ಟಾರ್ಕ್. ಇವರು 2024ರ ಆಕ್ಷನ್ ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಇವರನ್ನ 24.75 ಕೋಟಿ ಖರೀದಿಸಿ ಇತಿಹಾಸ ಬರೆಯಿತು. ಇದು IPL ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಮೊತ್ತ. ಸುಮಾರು 9 ವರ್ಷಗಳ ಕಾಲ IPL ನಿಂದ ದೂರವಿದ್ದ ಸ್ಟಾರ್ಕ್ ಆಕ್ಷನ್ಗೆ ಬಂದ ತಕ್ಷಣ KKR ಇವರ ಮೇಲೆ ಹಣದ ಮಳೆಯನ್ನೇ ಸುರಿಸಿತು. ಲೀಗ್ ಹಂತದಲ್ಲಿ ಇವರು ಅಷ್ಟಾಗಿ ವಿಕೆಟ್ ಪಡೆಯದಿದ್ದರೂ ಕ್ವಾಲಿಫೈಯರ್ ಮತ್ತು ಫೈನಲ್ ಮ್ಯಾಚ್ ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿ KKR ಟ್ರೋಫಿ ಗೆಲ್ಲಲು ಪ್ರಮುಖ ಕಾರಣರಾದರು. ಈಗ ಅವರೆಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಮಿಚೆಲ್ ಸ್ಟಾರ್ಕ್ ಅವರಿಗೆ ಈಗ 36 ವರ್ಷ ವಯಸ್ಸಾಗುತ್ತಿದ್ದರೂ ಇವರ ಬೌಲಿಂಗ್ ವೇಗ ಕಡಿಮೆಯಾಗಿಲ್ಲ. ಪ್ರಸ್ತುತ ಆಸ್ಟ್ರೇಲಿಯಾ ಅಂತಾರಾಷ್ಟ್ರೀಯ ತಂಡದ ಮುಖ್ಯ ವೇಗದ ಬೌಲರ್ ಆಗಿ ಆಡುತ್ತಿದ್ದಾರೆ ಮತ್ತು IPL ನಲ್ಲಿ ಇವರು ಮಿಂಚುತ್ತಿದ್ದಾರೆ.
ನೋಡಿದ್ರಲ್ಲ ಸ್ನೇಹಿತರೆ, ಇವರೇ IPL ಆಕ್ಷನ್ ಹಿಸ್ಟರಿಯಲ್ಲಿ ಅತಿ ಹೆಚ್ಚು ಹಣ ಪಡೆದ ಟಾಪ್ ಆಟಗಾರರು. ಇವರಲ್ಲಿ ಕೆಲವರು ತಮ್ಮ ಬೆಲೆಗೆ ತಕ್ಕ ಹಾಗೆ ಆಡಿದ್ರೆ, ಇನ್ನು ಕೆಲವರು ಗಾಯದ ಸಮಸ್ಯೆಯಿಂದ ಫ್ಲಾಪ್ ಆದರು. ನಿಮ್ಮ ಪ್ರಕಾರ ಈ 5 ಜನರಲ್ಲಿ ಅತ್ಯುತ್ತಮ ಆಟಗಾರ ಯಾರು? ಮುಂಬರುವ ಆಕ್ಷನ್ ನಲ್ಲಿ ಈ 24 ಕೋಟಿಯ ರೆಕಾರ್ಡ್ ಬ್ರೇಕ್ ಆಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕ್ರಿಕೆಟ್ ಪ್ರೇಮಿಗಳ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.